ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್. ಯಾರೆಲ್ಲ ಇನ್ನೂ ಭಾಗ ಒಂದನ್ನು ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ದೈವ ಬಿಸಿದ ಬಂಧಕ್ಕೆ ನಾ ಸೋತೆ ಭಾಗ 2. ಅಗಸ್ತ್ಯ ಹೋದ ನಂತರ ಎದುರು ಮನೆಯ ಹೆಂಗಸು ಯಾರೆಂದು ತಲೆಗೆ ಹುಳ ಹೊಕ್ಕಿ ಕೊರೆಯುತ್ತಿತ್ತು. ಯಾರೆಂದು ನೋಡಿಯೇ ಬಿಡೋಣ ಎಂದು ಅನು ಮನೆ ಕಡೆಗೆ ಹೆಜ್ಜೆ ಹಾಕಿದಳು. ಯಾರು ನೀವು? ನಾನು ಎದುರು ಮನೆಯಲ್ಲಿ ಇರೋರು. ಹೌದಾ ಆಂಟಿ, ಬನ್ನಿ ಒಳಗೆ ಎಂದು ಅನನ್ಯ. ಮಮ್ಮಿ ಮಮ್ಮಿ, ಎದುರು ಮನೆ ಆಂಟಿ ಬಂದಿದ್ದಾರೆ. ಬಂದೆ ಅನನ್ಯ. ಕೈಯಲ್ಲಿ ಇದ್ದ ಬಟ್ಟೆಗಳನ್ನು ಮಂಚದ ಮೇಲೆ ಬಿಟ್ಟು ಹೊರಬಂದ ಅನುಗೆ ಮೌನಿನ ನೋಡಿ ಅಚ್ಚರಿಯಾಗಿತ್ತು. ಅರೆ ಮೌನಿ, ನಮ್ಮನೆ ಹೇಗೆ ಗೊತ್ತಾಯ್ತು? ಬಾರೆ ಕುತ್ಕೋ ಎಂದು ಕೈ ಎಳೆದು ಸೋಫಾ ಮೇಲೆ ಕೂರಿಸಿ, ಅಚಲ, ಮೌನಿ ಆಂಟಿಗೂ ಒಂದು ಕಪ್ ಟೀ ಮಾಡು ಕಂದ. ಸರಿ ಮಮ್ಮಿ. ಹೇ, 1 ನಿಮಿಷ, ನಾನು ಯಾರು ಅಂತ ಗೊತ್ತಾ? ಲೇ, ಏನೇ ಹೀಗೆ ಕೇಳ್ತಾ ಇದೀಯಾ? ನೀನ್ ಮೌನಿಕಾ ತಾನೇ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಇಲ್ಲ, ಆ ಥರ ಎಲ್ಲೋ ನೋಡಿದ ನೆನಪು, ಅದಕ್ಕೆ ಕೇಳಿಯೇ ಬಿಡೋಣ ಅಂತ ಬಂದೆ. ನಾನು ಕಣೆ ಅನು. ಅನು? ಅನುರಾಧನ ನೀನು? ಹೌದು, ಹೀಗ್ಲಾದ್ರೂ ನೆನಪು ಬಂತಾ? ಹ್ಞೂ ಕಣೆ, ಎಷ್ಟೊಂದು ಬದಲಾಗಿದ್ದೀಯಾ ನೀನು. ಇಬ್ಬರು ನಿನ್ನ ಮಕ್ಕಳ ಎಂದಳು. ಟೀ ಟ್ರೇ ಹಿಡಿದು ಬಂದ ಅಚಲಾನ ನೋಡಿ. ಹ್ಞೂ ಕಣೆ, ಇವಳು ದೊಡ್ಡ ಮಗಳು ಅಚಲ, ಅವಳು ಚಿಕ್ಕ ಮಗಳು ಅನನ್ಯ. ಅಬ್ಬಾ, ಇಷ್ಟು ದೊಡ್ಡ ಮಕ್ಕಳು ನಿನಗೆ. ಎಷ್ಟು ವರ್ಷ ಆಯ್ತು ನಿನ್ನ ಮದುವೆ ಆಗಿ? ಏನಮ್ಮ ಮಾಡೋದು, ನಮ್ಮನೆ ಪರಿಸ್ಥಿತಿ ಗೊತ್ತು ಅಲ್ವಾ. ಹುಡುಗನ ಕಡೆಯವರು ಖರ್ಚು ಹಾಕಿ ಮದುವೆ ಮಾಡಿಕೊಳ್ಳುತ್ತಾರೆ ಅಂತ ಮದುವೆ ಮಾಡಿ ಅವರ ಜವಾಬ್ದಾರಿ ಕಳೆದುಕೊಂಡರು. ನೀವು ಸಿಟಿ ಹಾಸ್ಟೆಲ್ಗೆ PUC ಓದಲು ಹೋದ್ರಿ. ನಾನು ಹಸೆ ಮಣೆ ಹೇರಿದೆ. ಬೇಡ ಅಂದರೂ ಕೇಳುವವರು ಯಾರು ಇದ್ದರು ಬಿಡು. ಈಗ ನಿನ್ನ ಜೀವನ ಹೇಗಿದೆ? ಎಲ್ಲಿರೋದು? ನಿನ್ಗೂ ಮದುವೆ ಆಗಿರೋ ಹಾಗಿದೆ. ಏನು ಕೆಲಸ ಮಾಡ್ತಾರೆ ಅಣ್ಣ? ಲೇ ಅನು, ಸ್ಕೂಲ್ ಹೋಗೋ ಟೈಮ್ನಲ್ಲಿ ತುಂಬ ಸೈಲೆಂಟ್. ಹೀಗೇನೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದೀಯಾ? ನನಗೂ ಉತ್ತರ ಹೇಳೋಕ್ಕೆ ಅವಕಾಶ ಕೊಡಿದ್ದೆವ್ವ. ಮನಸಾರೆ ನಕ್ಕಳು ಅನು. ಯಾಕೆ ಈ ನಗು ಅನು? ದೆವ್ವ ಅಂದೆ ಅಲ್ವಾ, ನಗು ಬಂತು ಕಣೆ. ಜಾಸ್ತಿ ಎಲ್ಲ ಡುಮ್ಮಿ ಅಂದರೆ ನೀನೊಬ್ಬಳೇ ದೆವ್ವ ಅಂದೆ. ನಾನು ಯಾರು ಅಂತ ಗೊತ್ತಾ ಪುಟ್ಟ ಎಂದಳು ಮೌನಿಕಾ. ಹ್ಞೂ ಆಂಟಿ, ಮೌನಿ ಅಲ್ವಾ ನಿಮ್ಮ ಹೆಸರು? ತುಂಬ ಸಾರಿ ಹೇಳಿದ್ದಾರೆ. ಹಾಗೆ ಇನ್ನೊಂದು ಆಂಟಿ ಹೆಸರು ಸಾಕ್ಷಿ ಅಂತೆ. ಹೋ, ಪರವಾಗಿಲ್ಲ ಕಣೆ. ನಮ್ಮ 3 ಗೆಳತಿಯರು ಬಗ್ಗೆ ಇನ್ನೂ ಏನೇನು ಹೇಳಿದ್ದಾಳೆ ನಿಮ್ಮ ಮಮ್ಮಿ ಡುಮ್ಮಿ? ನೀವು 3 ಜನ ಒಟ್ಟಿಗೆ ಶಾಲೆಗೆ ಅಂತ ಹೋಗೋದು ಬರೋದು ಅಂತ ಹೇಳಿದ್ರು ಎಂದಳು ಅಚಲ. ಹೌದಾ, ಏನು ಓದ್ತಾ ಇದೀಯಾ ಅಚಲ? 10th ಆಂಟಿ. ನೀನು ಅನನ್ಯ? ನಾನು 8th ಆಂಟಿ. ಹೋ, ಚೆನ್ನಾಗಿ ಓದಿ. ನಿಮ್ಮ ಅಮ್ಮನಿಗಂತೂ ಓದಲು ಆಗಿಲ್ಲ. ಇವಳ ಥರ ನೀವು ಬೇಗ ಮದುವೆ ಆಗಬೇಡಿ. ಇಲ್ಲ ಕಣೆ, ನನ್ನ ಸ್ಥಿತಿ ನನ್ನ ಮಕ್ಕಳಿಗೆ ಬರಬಾರದು. ಅವರನ್ನು ಚೆನ್ನಾಗಿ ಓದಿಸಿ ಅವರ ಕಾಲ ಮೇಲೆ ನಿಂತುಕೊಳ್ಳುವ ಹಾಗೆ ಮಾಡಿಯೇ ಮದುವೆ ಮಾತು ಎಂದಳು ಅನು. ಅಷ್ಟರಲ್ಲಿ ವಾಕಿಂಗ್ ಹೋಗಿದ್ದ ಅತ್ತೆ ಮಾವ ಬಂದವರೇ. ಓಹೋ, ಅಷ್ಟೊಂದು ಓದಿಸಲೇನೋ ನೀನು ಅಪ್ಪನ ಮನೆಯಿಂದ ತಂದಿದ್ದೀಯಾ? ಇಲ್ಲ, ನೀನು ದುಡ್ದಿಟ್ಟಿದ್ದೀಯಾ? ನನ್ನ ಮಗ ಹಗಲು ರಾತ್ರಿ ಮಳೆ ಗಾಳಿ ಎನ್ನದೆ ದುಡಿದು ತಂದು ಹಾಕೋದನ್ನ ತಿಂದ್ಕೊಂಡು ಬಿದ್ದಿರೋಳಿಗೆ ಏನ್ ಗೊತ್ತು ಎಂದು ಹೋಗೆ ಕೆಲಸ ಇದ್ರೆ ನೋಡು, ಕೂದ್ಬಿಟ್ಲು ಯಜಮಾನಿಯಂತೆ ಎಂದರು ಅನು ಅತ್ತೆ. ಮೌನಿಗೆ ಅನು ಪರಿಸ್ಥಿತಿ ಸ್ವಲ್ಪ ಅರ್ಥ ಆಗಿತ್ತು. ಮಕ್ಕಳು ಸಹ ಅಲ್ಲಿ ನಿಲ್ಲದೆ ಮಮ್ಮಿ ಟ್ಯೂಷನ್ಗೆ ಹೋಗ್ತೀವಿ ಎಂದು ಕಿವಿಯಲ್ಲಿ ಹೇಳಿ ಹೋಗಿಬಿಟ್ಟರು. ಅನು ಎದ್ದು ನನಗೆ ಕಣ್ಸನ್ನೆಯಲ್ಲೇ ಸಾರಿ ಕಣೆ ಎನ್ನುತ್ತಾ ರೂಮ್ ಹೊಕ್ಕಳು. ಯಾರಮ್ಮ ನೀನು ಎಂದರು ನನ್ನ ಕಡೆ ತಿರುಗಿ ಅನು ಅತ್ತೆ ಕಮಲಾ. ನಾನು ಎದುರು ಮನೆಯಲ್ಲಿ ಇರೋರು ಆಂಟಿ, ಹಾಗೆ ಸುಮ್ಮನೆ ಬಂದೆ ಎಂದು ಜಾಗ ಖಾಲಿ ಮಾಡಿದಳು ಮೌನಿ. ಎಲ್ಲಿಗೆ ಹೋಗಿತ್ತು ಮೇಡಮ್ ಸವಾರಿ? ನನ್ನನ್ನು ಹೊರಗೆ ತರಕಾರಿ ತರಲು ಕಳಿಸಿ ಎಂದು ಅವಳನ್ನು ಬಳಸಿದ ಅಗಸ್ತ್ಯ. ಅಯ್ಯೋ ಬಿಡು ಮಾರಾಯ, ಯಾವಾಗ್ಲೂ ಇದು ಒಂದೇ ಜ್ಞಾನ ನಿಂಗೆ. ಹೇ, ನನ್ನ ಹೆಂಡತಿ ಜೊತೆ ನಾ ಇದ್ರೆ ನಿಂಗೇನ್ ಪ್ರಾಬ್ಲಮ್? ಅಗಸ್ತ್ಯ, ಕೋಪ ಬರಿಸ್ಬೇಡ ಬಿಡು. ನಂಗೆ ಇಷ್ಟ ಆಗಲ್ಲ ಇದೆಲ್ಲ, ಗೊತ್ತು ತಾನೇ? ಸರಿ ಬಿಟ್ಟೆ, ಅದಕ್ಕ್ಯಾಕೆ ಹೀಗಾಡ್ತೀಯ? ಎಲ್ಲ ಅತ್ತೆಯರು ಒಂದೇ. ಯಪ್ಪ, ಅದು ಹೇಗಿದ್ದಾಳೋ ಅವಳು. ನಾನೇನಾದರೂ ಅವಳ ಜಾಗದಲ್ಲಿ ಇದ್ದಿದ್ದರೆ ನಿನ್ ಮಗನ ನೀನೇ ಇಟ್ಕೋ ಅಂತ ನನ್ನ ದಾರಿ ನಾನು ನೋಡ್ಕೊಳ್ಳುತ್ತಿದ್ದೆ. ಮೌನಿ, ಯಾರ ಬಗ್ಗೆ ಹೇಳ್ತಾ ಇದೀಯಾ? ಯಾರ ಮಗ, ಯಾವತ್ತೆ? ಅದೇನು ಸರಿಯಾಗಿ ಹೇಳು. ಅಮ್ಮ ಕಾಲ್ ಮಾಡಿದ್ರ ನಿಂಗೆ? ಇಲ್ಲ ಅಗಸ್ತ್ಯ, ಅತ್ತೆ ಅಂದಿದ್ದು ಎದುರುಗಡೆ ಮನೆ ಅಂದೆ ಅಲ್ವಾ ಎಂದು ಅಲ್ಲಿ ನಡೆದ ಅಷ್ಟೂ ವಿಷಯ ಹೇಳಿದಳು. ಹೌದಾ,
ಅವಳು ನಿನ್ನ ಗೆಳತಿನಾ? ಹಾಗಿದ್ರೆ ತುಂಬ ಸುಲಭವಾಗಿ ಸ್ನೇಹ ಬೆಳೆಸಬಹುದು. ಪಾಪ ಅನಿಸುತ್ತೆ ನಿನ್ನ ಗೆಳತಿನ ನೋಡಿದ್ರೆ. ಇತ್ತ ಗಂಡ ಸಹ ಅವಳಿಗೆ ಬೆಲೆ ಕೊಡಲ್ಲ, ಅತ್ತೆ ಮಾವ ಸಹ ಹಾಗೆ ಅಂದ್ರೆ ಜೀವನ ತುಂಬ ಕಷ್ಟ ಕಡೆ ಮೌನಿ. ಹೌದು ಅಗಸ್ಯ ಎಂದುಕೊಂಡವಳು ಏನಾದರೂ ಸಹಾಯ ಮಾಡಬೇಕು ಅವಳಿಗೆ. ಅತ್ತೆ ಮಾವ ಗಂಡ ಅವಳ ಜೊತೆ ಚೆನ್ನಾಗಿ ಇರುವ ಹಾಗೆ ಅಗಸ್ಯ. ಎಂದವನ ಯೋಚನೆಯೇ ಬೇರೆ ಇತ್ತು. ಒಂದೇ ಉಸಿರಿಗೆ ಆಟೋ ಹಿಡಿದು ಆಫೀಸ್ಗೆ ಬಂದ ಸ್ವರಾಜ್. ಅದೇ ಸಮಯಕ್ಕೆ ಸಾಕ್ಷಿ ಮೇಡಂ ಮೀಟಿಂಗ್ ಮುಗಿಸಿ ತನ್ನ ಕ್ಯಾಬಿನ್ ಕಡೆ ಹೋಗಿದ್ದು ನೋಡಿದ ಸ್ವರಾಜ್, ಬಜರಂಗಿ ನಿನ್ನ ದಯೆ ಇರ್ಲಪ್ಪ ಎಂದವನು ಅವಳ ಕ್ಯಾಬಿನ್ ಕಡೆ ಬಂದು, ಐ ಕಮಿನ್ ಮೇಡಮ್? ಎಸ್ ಕಮಿನ್. ಮೇಡಮ್ ಫೋನ್ ಮಾಡಿ ಬರೋಕ್ಕೆ ಹೇಳಿದ್ರಿ? ಈ ಕಂಪನಿಗೆ ಬಾಸ್ ಯಾರು, ನಾನಾ ಇಲ್ಲ ಮ್ಯಾನೇಜರ್ ಉಮೇಶಾ? ನೀವೇ ಮೇಡಮ್. ಮತ್ಯಾಕೆ ಸ್ವರಾಜ್, ನನಗೊಂದು ಮಾತು ಹೇಳದೆ ಹೇಗೆ ಕೆಲಸ ಬಿಡುತ್ತೀರಿ? ಮೇಡಮ್, ಅದು ನಿನ್ನೆ ಪ್ರಾಜೆಕ್ಟ್ ಫೈಲ್ ಕೊಡೋದು 5 ನಿಮಿಷ ತಡ ಆಗಿದ್ದಕ್ಕೆ ಉಮೇಶ್ ಸರ್ ಕೆಟ್ಟದಾಗಿ ಬೈದರು. ಕೆಲಸ ಬಿಟ್ಟು ಹೋಗಿ ಅಂತಲ್ಲ ಮೇಡಮ್, ನಮಗೂ ಸ್ವಾಭಿಮಾನ ಅನ್ನೋದು ಇದೆ ಮೇಡಮ್. ಅದಕ್ಕೆ ಇನ್ಮುಂದೆ ಬರಲ್ಲ ಅಂತ ಹೇಳಿ ಹೋಗಿಬಿಟ್ಟೆ. ಓಕೆ, ಇನ್ಮುಂದೆ ನನ್ನ ಪರ್ಮಿಷನ್ ಇಲ್ಲದೆ ಹೋಗೋ ಹಾಗಿಲ್ಲ. ಹೋಗಿ ನಿಮ್ಮ ವರ್ಕ್ ಮಾಡಿ ಎಂದು ಕಳಿಸಿದಳು. ಮ್ಯಾಮ್, ಸ್ವರಾಜ್ ಜೊತೆ ಇಷ್ಟೊಂದು ಕೂಲಾಗಿ ಮಾತಾಡಿದ್ರಿ? ಅವತ್ತು ಅವನು ರಸ್ತೆಯಲ್ಲಿ ಹೀಗೆಲ್ಲ ಅವಮಾನ ಮಾಡಿದ? ಅವತ್ತು ನಾನು ಬೇಕು ಅಂತ ಆ ಮಗುವಿಗೆ ಕಾರ್ ಗುದ್ದಿಲ್ಲ. ತಾತನಿಗೆ ತುಂಬಾ ಸೀರಿಯಸ್ ಅಂತ ಅಜ್ಜಿ ಕಾಲ್ ಮಾಡಿದ್ರು. ತಾತನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ, ಬೇಗ ಹೋಗಬೇಕು ಅಂತ ಸ್ವಲ್ಪ ಸ್ಪೀಡ್ನಲ್ಲಿ ಬಂದೆ. ಆ ಮಗು ನನ್ನ ಕಾರಿಗೆ ಅಡ್ಡ ಬಂತು. ನಾನು ಬ್ರೇಕ್ ಸಹ ಹಾಕಿದೆ. ಕಾರ್ ಮುಂಭಾಗ ತಗಲಿ ಕೈಗೆ ಏಟು ಆಯಿತು. ಅದಕ್ಕವನು ಎಲ್ಲಿದ್ನೋ ಹೊಳೆ ಹೀರೋ ಥರ ಬಂದು ಆ ಮಗುನ ಕಾಪಾಡಿದ. ಸ್ವಲ್ಪ ಎಡವಟ್ಟಾಗಿದ್ರು ಆ ಮಗುವಿನ ಪ್ರಾಣ ಹೋಗ್ತಾ ಇತ್ತು ನಿಜ. ಆದರೆ ಏನೂ ಆಗಿಲ್ಲ ತಾನೇ? ರಸ್ತೆ ಅನ್ನೋದು ನೋಡದೆ, ಹಲೋ, ನೀನೊಂದು ಹೆಣ್ಣಾಗಿ ಇಂಥ ಸಣ್ಣ ಪುಟ್ಟ ರಸ್ತೆಯಲ್ಲಿ ಹೋಗಬೇಕಾದರೆ ನಿಧಾನವಾಗಿ ಹೋಗೋಕ್ಕೆ ಆಗಲ್ವಾ? ಕೈಯಲ್ಲಿ ಕಾರ್ಕಿ ಅಪ್ಪ ಅಮ್ಮ ಮಾಡಿದ ದುಡ್ಡು ಇದ್ದರೆ ಸಾಕು ಅಲ್ವಾ? ರಸ್ತೆ ಕಣ್ಣಿಗೆ ಕಾಣಲ್ಲ. ಇಷ್ಟೊಂದು ಅಹಂಕಾರ ಕೊಬ್ಬು ಒಳ್ಳೆಯದಲ್ಲ ಅಂತ ಎಷ್ಟೊಂದು ಬೈದ. ಅದು ಸಾಲದು ಅಂತ ನನ್ನ ಕಂಪನಿಗೆ ಇಂಟರ್ವ್ಯೂಗೆ ಬಂದಾಗ ಕೆಲಸ ಕೊಡಬಾರದು ಅಂತ ಇದ್ದೆ. ಆದರೆ ಅವನಲ್ಲ ಇಂಟರ್ವ್ಯೂಗೆ ಬಂದಿದ್ದು, ಇವನ ಗೆಳೆಯ ಆ ಕಂಟಿ. ನನ್ನ ಸೇಡಿನ ಕಿಚ್ಚು ಇನ್ನೂ ಜಾಸ್ತಿಯಾಗಿತ್ತು. ಏನಾದರೂ ಮಾಡಿ ಅವನನ್ನು ನನ್ನ ಕೈ ಕೆಳಗೆ ತಗೊಂಡು ನಂತರ ಅವಮಾನಕ್ಕೆ ಬದಲು ಕೊಡೋಣ ಅಂತ ಬೇಕಂತಲೇ ಒಂದು ಸೀಟ್ ಖಾಲಿ ಮಾಡಿಸಿ ಕಂಟಿಯ ಮುಖಾಂತರ ನನ್ನ ಆಫೀಸ್ಗೆ ಮತ್ತೆ ಬರೋ ಥರ ಮಾಡಿದೆ. ಅವತ್ತೇ ಡಿಸೈಡ್ ಕೂಡ ಮಾಡಿದೆ. ಚೆನ್ನಾಗಿ ಹುಬ್ಬಿಸಿ ಆಮೇಲೆ ಮಾರಿ ಹಬ್ಬಕ್ಕೆ ಕುರಿನ ಬಲಿ ಕೊಡೋ ಹಾಗೆ ಕೊಡೋಕೆ ಮತ್ತೆ ಕರೆದಿರೋದು ಶಾಲಿನಿ. ವಾ ಮ್ಯಾಮ್, ಒಳ್ಳೆ ಐಡಿಯಾ. ಇತ್ತ ಅವನಿಗೆ ಅವನ ದೃಷ್ಟಿಯಲ್ಲಿ ನೀವು ಒಳ್ಳೆಯವರಾಗಿ ನಡೆದುಕೊಂಡು ನಿಮ್ಮ ಕೆಲಸ ಸಾಧನೆ ಮಾಡುವ ದಾರಿಯಲ್ಲಿ ಇದ್ದೀರಾ ಅಂತ ಆಯಿತು. ಎಸ್ ಶಾಲಿನಿ, ಈ ವಿಷಯ ನಮ್ಮಿಬ್ಬರಲ್ಲೇ ಇರಲಿ, ಯಾರ ಕಿವಿಗೂ ಬೀಳಬಾರದು ಎಂದಳು ಸಾಕ್ಷಿ. ಆದರೆ ಅವಳಿಗೇನು ಗೊತ್ತು, ಯಾರ ಕಿವಿಗೆ ಬೀಳಬಾರದೋ ಅವರ ಕಿವಿಗೆ ಬಿದ್ದಾಗಿತ್ತು. ಹಬ್ಬ ಎಂದು ಉಸಿರು ಬಿಟ್ಟವನು ಕಂಪ್ಯೂಟರ್ ಮುಂದೆ ಕೂತು ತನ್ನ ಕೆಲಸ ಶುರು ಮಾಡಿದ. ಏನಪ್ಪ ದೊರೆ, ನಮಸ್ಕಾರ. ನಮಸ್ಕಾರ ಸರ್ ಎಂದು ಅಲ್ಲು ಕಿರಿದು, ಶಿವನ್ಯಾಕ್ ಬಂದ ಈಗ ಬಜರಂಗಿ? ಅಲ್ಲ, ನನ್ನ ಹತ್ರ ದೊಡ್ಡದಾಗಿ ಕೆಲಸ ಬಿಡುವುದಾಗಿ ಹೇಳಿ ಈಗ ದೊರೆಗಳು ಹಾಜರಾಗಿದ್ದೀರಿ, ಏನ್ ಸಮಾಚಾರ ಎಂದ ಉಮೇಶ್. ಎಲ್ಲ ಇವನ ಎಲ್ಲ ಗೊತ್ತಿದ್ದು ಕೇಳ್ತೀಯಾ? ಶುಂಠಿ ಫೋನಲ್ಲಿ ಎಲ್ಲ ಹೇಳಿದ. ಸಾಕ್ಷಿ ಮೇಡಂ ನಿನಗೆ ಚೆನ್ನಾಗಿ ಅರ್ಚನೆ ಮಾಡಿದ್ಲು. ಸಾಕ್ಷಿ ಮೇಡಂನ ಹೋಗಿ ಕೇಳಿ ಸರ್. ಈಗ ನನಗೆ ವರ್ಕ್ ಮಾಡಲು ಬಿಟ್ಟರೆ ಇನ್ನೊಮ್ಮೆ ಸಾಕ್ಷಿ ಮೇಡಂ ಸಿಟ್ಟಿಗೆ ಬಲಿಯಾಗೋದು ತಪ್ಪುತ್ತೆ ಎಂದ ಸ್ವರಾಜ್. ಹೋ, ಅದಾಗ್ಲೇ ದೊರೆಗಳಿಗೆ ಎಲ್ಲ ಸುದ್ದಿ ಸಮಾಚಾರ ತಲುಪಿದೆ ಅಂತ ಆಯ್ತು. ಇಲ್ಲಿ ಸಿಗ್ದೆ ಎಲ್ಲಿ ಹೋಗ್ತೀಯಾ ಎಂದು ಗೊಣಗುತ್ತಾ ಮುಖದಲ್ಲಿ ವ್ಯಂಗ್ಯ ನಗುತ್ತಾ ಯಾರೋ ಕರೆದ ಹಾಗೆ ಬಂದೆ ಎನ್ನುತ್ತಾ ಹೊರಟು ಹೋದ. ಸ್ವರಾಜ್ ಸುಮ್ಮನೆ ನಕ್ಕು ತನ್ನ ಕೆಲಸದ ಕಡೆ ಗಮನ ಹರಿಸಿದ. ಯಾವಳೆ ಅವಳು? ಎಲ್ಲಿ ಬಿದ್ದು ಸಾಯ್ತಾ ಇದ್ದೀಯಾ? ಬಾರ ಇಲ್ಲಿ. ಹಾ ಬಂದೇರಿ ಎಂದು ಹೇಳುತ್ತಾ ಓಡುವ ನಡಿಗೆಯಲ್ಲಿ ಬಂದಿದ್ದಳು ಅನು. ಅದ್ಯಾವಳೆ ಮನೆಗೆ ಬಂದಿದ್ದೋಳು? ಏನ್ ಕೊಟ್ಟು ಕಳಿಸಿದ ಅವಳಿಗೆ? ನಿನಗೂ ಅವಳಿಗೂ ಏನೇ ಸಂಬಂಧ? ಇಲ್ಲ ಮುಂಚೆಯೇ ಗೊತ್ತಾ? ಅವಳಿಲ್ಲ ಅವಳ ಗಂಡ ಗೊತ್ತಾ? ಅದಕ್ಕೆ ಇಲ್ಲೇ ಮನೆ ತಗೊಳ್ಳಿ ಅಂತ ಒತ್ತಾಯ ಮಾಡಿದಾ? ಅಯ್ಯೋ ಇಲ್ಲ ರೀ,
ನೀವು ತಿಳಿದುಕೊಂಡ ಹಾಗೆ ಏನಿಲ್ಲ. ಅವಳು ಸ್ಕೂಲ್ ಗೆಳತಿ ಮೌನಿಕಾ. ಅವಳು ಎದುರುಗಡೆ ಮನೆಯಲ್ಲಿ ಇದ್ದಾಳಂತೆ. ಅದು ಬಿಟ್ಟರೆ ಏನೂ ಗೊತ್ತಿಲ್ಲ ರೀ. ಅವಳನ್ನು ನೋಡಿ 16 ವರ್ಷಗಳೇ ಕಳೆದಿದೆ. ಮತ್ತೆ ಇವತ್ತೇ ನೋಡಿದ್ದು ಎಂದಳು. ಇಷ್ಟು ಹೇಳುವಷ್ಟರಲ್ಲಿ ಅವಳ ಜೀವ ಹೋದ ಹಾಗೆ ಆಗಿತ್ತು. ಕಣ್ಣಿನಲ್ಲಿ ಕಂಬನಿ ಹರಿಯುತ್ತಿತ್ತು. ಅಷ್ಟೇನಾ? ಬೇರೆ ಏನಾದರೂ ಇದೆ ಅಂತ ತಿಳಿಯಬೇಕು. ಆಗ ಇದೆ ನಿನಗೆ. ಈ ಮನೆಯಲ್ಲಿ ಒಂದು ಕ್ಷಣ ಇಟ್ಟುಕೊಳ್ಳುವುದಿಲ್ಲ. ಹೋಗ್ತಾ ಇರಬೇಕು ನಿಮ್ಮ ಅಪ್ಪನ ಮನೆಗೆ ಎಂದು ಕಪಾಳಕ್ಕೆ ಹೊಡೆದು ಹೋಗ್ ಸಾಯಿ ಎಂದು ಹೊಳಕೈ ತೋರಿಸಿದ ಪ್ರದೀಪ್. ಇದನ್ನೆಲ್ಲ ರೂಮಿನ ಬಾಗಿಲಲ್ಲಿ ನಿಂತು ನೋಡುತ್ತಿದ್ದ ಕಮಲ ಹೀಗೆ ಆಗ್ಬೇಕು ಇವಳಿಗೆ, ಇಲ್ಲ ಅಂದ್ರೆ ಕೈ ತಪ್ಪಿ ಹೋಗ್ತಾಳೆ ಎಂದು ಬೈದು ನಗುತ್ತಾ ಕಾಲ ಮೇಲೆ ಕಾಲು ಹಾಕಿ ಕೂತರು. ಅಲ್ವೇ, ಆ ಮಗು ಪಾಪ ಏನೇ ಮಾಡಿದೆ? ಮದುವೆಯಾಗಿ ಬಂದಾಗಿನಿಂದ ನೀವು ಹೇಳಿದಂತೆ ಕೇಳಿಕೊಂಡು ಬಿದ್ದಿದೆ. ತವರು ಮನೆಗೆ ಇರ್ಲಿ, ನಮ್ಮ ಬಂಧು ಬಳಗ ಮನೆಗಳಿಗೆ ಇಲ್ಲ ಫಂಕ್ಷನ್ಗೂ ಸಹ ಹೋಗಲ್ಲ ಆ ಮಗು. ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಇರೋ ಸೊಸೆ ಮೇಲೆ ಯಾಕೆ ನಿಂಗೆ ಇಷ್ಟೊಂದು ಅಸೂಯೆ? ಒಳ್ಳೆಯದಲ್ಲ ಕಣೆ. ಅಮ್ಮ ಮಗನಿಗೆ ಯಾವಾಗ ಬುದ್ಧಿ ಕೊಡುತ್ತಾನೋ ಆ ದೇವರು ಎಂದು ಸುಮ್ಮನೆ ಮಲಗಿಬಿಟ್ಟರು. ಅನುಮಾವ, ಇಲ್ಲ ಅಂದ್ರೆ ನಿಮ್ಗೂ ಏನೋ ಮೋಡಿ ಮಾಡಿದ್ದಾಳಾ ಅಂತ ಜಗಳ ಮಾಡ್ತಾಳೆ ಯಾಕೆ ಅಂತ. ಅಮ್ಮ ಅಳ್ಬೇಡ ಅಮ್ಮ, ಅಪ್ಪನ ಬುದ್ಧಿ ಗೊತ್ತು ಅಲ್ವಾ ಎಂದು ತನ್ನ ಪುಟ್ಟ ಕೈಗಳಿಂದ ಕಣ್ಣೀರು ಒರೆಸಿದರು ಅಚಲ ಅನನ್ಯ. ಇಲ್ಲ ಪುಟ್ಟ, ಅಳಲ್ಲ. ದೇವರು ನಂಗೆ ಎಷ್ಟೇ ನೋವು ಕಷ್ಟ ನಿರಾಸೆ ಕೊಟ್ಟರೋ ತಾಯಿ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಬಂಗಾರದಂತಹ ಮಕ್ಕಳನ್ನು ಕೊಟ್ಟಿದ್ದಾನೆ. ಅಷ್ಟು ಸಾಕು. ನನ್ನ ಮುದ್ದು ಮರಿಗಳು ನೀವು. ಹೋಗಿ ಹೋಗಿ, ಟೈಮ್ 10 ಗಂಟೆ ಆಯ್ತು, ಮಲ್ಗಿ. ಅಪ್ಪನ ಹತ್ತಿರ ಸುಮ್ಮನೆ ನೀವು ಬಯಸಿಕೊಳ್ಳಬೇಡಿ, ಎಷ್ಟೊತ್ತಾದರೂ ಮಲ್ಗಿಲ್ವಾ ಅಂತ ಎಂದು ಕಳಿಸಿದಳು. ಮಕ್ಕಳಿಬ್ಬರು ಅವರ ರೂಮಿಗೆ ಹೋಗಿ ಮಲಗಿದರು. ಪ್ರದೀಪ್ಗೆ ಊಟ ತಟ್ಟೆಗೆ ಹಾಕಿ ಟೇಬಲ್ ಮೇಲೆ ಇಟ್ಟು ಅಡಿಗೆ ಮನೆ ಒಳಗೆ ಹೋಗಿಬಿಟ್ಟಳು. ಎದುರಿಗೆ ಇದ್ದರೆ ಏನಾದರೂ ಒಂದು ವಟವಟ ಅನ್ನುತ್ತಾರೆ. ನಂತರ 10 ನಿಮಿಷ ಬಿಟ್ಟು ಬಂದು ನೋಡಿದಳು. ತಟ್ಟೆಯಲ್ಲಿ ಊಟ ಖಾಲಿಯಾಗಿತ್ತು. ತಟ್ಟೆ ಎತ್ತಿಟ್ಟು ತೊಳೆದು ತಾನು ಊಟ ಮಾಡಲು ಕೂತರೆ ಗಂಟಲಲ್ಲಿ ಊಟ ಇಳಿಯಲಿಲ್ಲ. ತಟ್ಟೆ ಎತ್ತಿಟ್ಟು ಕೈ ತೊಳೆದು ಮಕ್ಕಳ ರೂಮಿಗೆ ಹೋಗಿ ಸುಮ್ಮನೆ ಮಲಗಿದಳು. ಕಣ್ಣೀರು ಮಾತ್ರ ನಿಲ್ಲುತ್ತಿಲ್ಲ. ಇದ್ಯಾವುದನ್ನು ಗಮನಿಸಿದ ಪ್ರದೀಪ್ ಟಿವಿ ಮುಂದೆ ಕುಳಿತಿದ್ದ. ಸ್ವಲ್ಪ ಸಮಯದ ನಂತರ ಅಚಲ ಅನನ್ಯ ಆರಾಧ್ಯ ಮಲಗಿದ ರೂಮಿಗೆ ಬಂದವರೇ ಅನುಳನ್ನು ಎತ್ತುಕೊಂಡು ಹೋದರು. ಸಂಜೆ ಆಫೀಸ್ ಮುಗಿಸಿ ಮನೆಗೆ ಬಂದ ಸಾಕ್ಷಿ ಸೋಫಾಗೆ ಹೊರಗೆ ಕೂತಳು. ಸಾನ್ವಿ ಮತ್ತೆ ಸ್ಪಂದನ ಸಾಕ್ಷಿ ಬಂದಿದ್ದು ನೋಡದೆ ಒಂದೇ ಡ್ರೆಸ್ಗೋಸ್ಕರ ಜಗಳ ಆಡುತ್ತಿದ್ದರು. ನಂದು ಕೊಡೆ ಇದು ಡ್ರೆಸ್ಸು, ಈ ಕಲರ್ ಇಷ್ಟ ಅಂತ ಸ್ಪಂದನ ಅಂದ್ರೆ, ಹೇ ಕೊಡೆ ನೀನು, ಒಂದ್ಸರಿ ಹಾಕ್ಕೊಂಡಿದ್ದೀಯಾ, ಇವತ್ ನಂಗೆ ಬೇಕು ಎಂದಳು ಸಾನ್ವಿ. ಸಾಕ್ಷಿಗೆ ಇಬ್ಬರ ಕೋಳಿ ಜಗಳ ಕೇಳಿ ಶಟಪ್ ಎಂದಳು. ಏನ್ ನಿಮ್ ಜಗಳ? ಬಟ್ಟೆ ಗತಿ ಇಲ್ವಾ? ಒಂದೇ ಡ್ರೆಸ್ಗೆ ಯಾಕೆ ಹೀಗೆ ಕಿತ್ತಾಡುತ್ತೀರಾ? ಅಯ್ಯಯ್ಯೋ, ಅಕ್ಕ ಬಂದವಳೆ, ನಾನು ನೋಡಿಯೇ ಇಲ್ಲ. ತುಂಬಾ ಕೋಪದಲ್ಲಿ ಇದ್ದಾಳೆ. ಅಷ್ಟೇ ಕಣೆ, ಅವಳ ಕೈಗೆ ಸಿಕ್ಕರೆ ಬಾ ನಮ್ಮ ರೂಮಿಗೆ ಹೋಗೋಣ ಅಂತ ಇಬ್ಬರು ತಮ್ಮ ಜಗಳ ನಿಲ್ಲಿಸಿ ಓಡಿಬಿಟ್ಟರು. ಸಾಕ್ಷಿ ಬಳಿ ಬಂದ ಅಜ್ಜಿ ಕಾಫಿ ಕಪ್ ಅವಳ ಕೈಗೆ ಕೊಟ್ಟು ಕುಡಿದು ಬೇಗ ತಯಾರಾಗು ಎಂದರು. ಯಾಕಜ್ಜಿ ತಯಾರಾಗೋದು? ಮದುವೆಗೆ ಹೋಗೋಕೆ ಈಗಲೇ ಸಮಯ ಆಗ್ತಾ ಇದೆ, ಫ್ರೆಶ್ ಆಗು ಹೋಗು ಎಂದರು. ಅಜ್ಜಿ, ಯಾವ ಮದುವೆಗೂ ಬರೋಕ್ಕೆ ಮನಸ್ಸಿಲ್ಲ. ಅಲ್ಲಿಗೆ ಬಂದ್ರೆ ಆ ಹುಡುಗನ್ನ ನೋಡು, ಈ ಹುಡುಗನ್ನ ನೋಡು ಅಂತ ಸುಮ್ಮನೆ ಹೇಳ್ತೀರಾ? ಮನಸ್ಸಿಲ್ಲ ಅಂದ್ರೆ ಏನರ್ಥ? ಸುಮ್ಮನೆ ಬಾ ಅಷ್ಟೇ. ನಿನ್ನ ಅಧಿಕ ಪ್ರಸಂಗತನ ಬೇಡ. ಪ್ಲೀಸ್ ಮಂಜು ಡಾರ್ಲಿಂಗ್, ಯಾಕೆ ಬಲವಂತ ಮಾಡ್ತೀಯ? ನನ್ನ ಮುದ್ದು ಬಂಗಾರಿ ಮಂಜು ಅಲ್ವಾ? ನೀನು ಎಷ್ಟು ಪೂಸಿ ಹೊಡೆದರೂ ಅಷ್ಟೇ, ನೀನು ಈ ಮದುವೆಗೆ ಬರಲೇಬೇಕು. ನನ್ನ ಸ್ನೇಹಿತನಿಗೆ ಮಾತು ಕೊಟ್ಟಿರುವೆ, ಅಲ್ಲೊಂದು ಇಂಪಾರ್ಟೆಂಟ್ ವಿಷಯ ಚರ್ಚೆ ಆಗುತ್ತೆ ಕಂದ ಎಂದರು ನಾರಾಯಣ್. ತಾತ, ಅದೇನು ವಿಷಯ ಹೇಳಿ ಇಲ್ಲೇ? ಮದುವೆಗೆ ಬಂದು ತಿಳಿದುಕೊಳ್ಳುವಂಥದ್ದು ಏನಿದೆ? ಮಂಜು, ಅರ್ಧ ಗಂಟೆ ಟೈಮ್ ಅಷ್ಟೇ, ಎಲ್ಲರೂ ತಯಾರಾಗಿ ಬರಬೇಕು ಎಂದು ತಮ್ಮ ಕೋಣೆಯತ್ತ ನಡೆದರು ನಾರಾಯಣ್ ಅವರು. ತಾತನ ಮಾತಿಗೆ ಎದುರಾಡದೆ ಸಾಕ್ಷಿ, ಸಾನ್ವಿ, ಸ್ಪಂದನ ತಯಾರಾಗಿ ಬಂದರು. ನಾರಾಯಣ್ ಮತ್ತೆ ಮಂಜುಳಮ್ಮ ಅವರಿಗೆ ಬೆಳೆದು ನಿಂತಿರುವ 3 ಜನ ಮೊಮ್ಮಕ್ಕಳನ್ನು ನೋಡಿ, ಎಷ್ಟು ಮುದ್ದಾಗಿ ಇದ್ದಾರೆ ನನ್ನ ಮೊಮ್ಮಕ್ಕಳು. ಇವರಷ್ಟೇ ಅಂದವಾಗಿರುವ ಹುಡುಗರನ್ನು ನೋಡಿ ಮದುವೆ ಮಾಡಬೇಕು ಮಂಜು ಎಂದಾಗ, ಹೌದು, ನನ್ನ ಮೊಮ್ಮಕ್ಕಳು ಯಾವುದರಲ್ಲಿ ಕಮ್ಮಿ ಇದ್ದಾರೆ, ತಕ್ಕ ವರಗಳನ್ನೇ ಆರಿಸಬೇಕು. ಶುರುವಾಯ್ತಾ ತಾತ ಅಜ್ಜಿ? ಅದಕ್ಕೆ ನಾನು ಮದುವೆ ಮಂಜಿಗೆಲ್ಲ ಬರಲ್ಲ ಅಂದಿದ್ದು ಎಂದಳು ಸಾಕ್ಷಿ.
ಹೀಗೆ ಬನ್ನಿ, ಅದರ ಚರ್ಚೆ ಇಲ್ಲಿಗೆ ಬಿಟ್ಟು ಎಂದು ಎಲ್ಲರೂ ಒಂದೇ ಕಾರಿನೊಳಗೆ ಹೊರಟರು. ಹೇ ಮಂಜು, ಹೀಗಿದ್ದೀಯಾ? ನಿನ್ನನ್ನು ನೋಡಿ ಎಷ್ಟು ದಿನವಾಯಿತು ಎನ್ನುತ್ತಾ ಯಾರೋ ಒಬ್ಬರು ಲೇಡಿ ಎದುರಾದರು. ಅವರು ಯಾರೂ ನನಗೆ ಗೊತ್ತಿಲ್ಲ, ಬಹುಶಃ ಅಜ್ಜಿಯ ಫ್ರೆಂಡ್ ಇರಬಹುದು ಎಂದುಕೊಂಡು ಸುಮ್ಮನೆ ನಿಂತೆ. ಅಜ್ಜಿ ಸಹ ಅವರೊಂದಿಗೆ ಮಾತನಾಡುತ್ತಾ ನಾನೊಬ್ಳು ಅಲ್ಲಿದ್ದೇನೆ ಎಂಬುದನ್ನು ಮರೆತಿದ್ದಳು. ಇನ್ನು ಸಾನ್ವಿ ಸ್ಪಂದನ ಅವರಾಗೆ ಅಲ್ಲಿ ಇರುವ ಹುಡುಗಿಯರನ್ನು ಪರಿಚಯ ಮಾಡಿಕೊಂಡು ಡ್ಯಾನ್ಸ್, ಹಾಡು, ಕುಣಿತದಲ್ಲಿ ಬ್ಯುಸಿಯಾಗಿದ್ದರು. ತಾತ ಅವರ ಸ್ನೇಹಿತರ ಜೊತೆ ಮಾತಿಗೆಳೆದಿದ್ದರು. ಸ್ವಲ್ಪ ಸಮಯದ ನಂತರ ನನ್ನ ಹಾಜರಿಯನ್ನು ನೆನಪಿಸಿಕೊಂಡು ನನ್ನ ಕಡೆ ತಿರುಗಿದ ಅಜ್ಜಿ, ಇವಳು ನನ್ನ ಮೊಮ್ಮಗಳು ಸಾಕ್ಷಿ ಎಂದು ನನ್ನ ಪರಿಚಯ ಮಾಡಿಕೊಟ್ಟರು. ನಾನು ಕೈ ಮುಗಿದು ನಮಸ್ತೆ ಆಂಟಿ ಹಿಂದೆ. ಅಷ್ಟರಲ್ಲಿ ತಾತನ ಜೊತೆ ಸಾನ್ವಿ ಸ್ಪಂದನ ಎಂಟ್ರಿ ಆದರು. ಏನೇ ಮಂಜು, ನಿನ್ನ ಮೊಮ್ಮಕ್ಕಳ ಮದುವೆ ಯಾವಾಗ? ಅಯ್ಯೋ, ಮತ್ತೆ ಶುರುವಾಯಿತು ಮದುವೆ ಅನ್ನೋ ಮಾತು. ಸಾಕ್ಷಿ ಮನದಲ್ಲಿ ನುಡಿದುಕೊಂಡಳು. ಅಂದವಾಗಿರುವ ಹುಡುಗಿಯರನ್ನು ಹೆಚ್ಚು ದಿನ ಮನೆಯಲ್ಲಿ ಇಟ್ಕೊಳ್ಬಾರ್ದು. ನಮ್ಮ ಕಡೆ ಒಂದು ಒಳ್ಳೆ ಸಂಬಂಧವಿದೆ, ನೀನು ಒಪ್ಪಿದರೆ ಮುಂದುವರಿಯೋಣ, ಏನಂತೀಯಾ ಎಂದರು. ನನಗೆ ಅಲ್ಲಿ ನಿಲ್ಲಲು ಕಸಿವಿಸಿಯಾಗುತ್ತಿತ್ತು. ಅಜ್ಜಿ, ನಾನು ಹೋಗಿರುತ್ತೇನೆ ಎಂದು ಹೇಳಿ ಅಲ್ಲಿಂದ 4-5 ಹೆಜ್ಜೆ ಮುಂದೆ ಬಂದಿರಬಹುದು. ಕಾಲಿಗೆ ಏನೋ ಹಿಡಿವಿದಂತಾಗಿ ಕೆಳಗೆ ನೋಡಿದೆ. ಯಾರದ್ದೋ ವಾಲೆಟ್ ಅನಾಥವಾಗಿ ಬಿದ್ದಿತ್ತು. ಮದುವೆ ಮನೆಯಲ್ಲಿ ವ್ಯಾಲೆಟ್, ಮೊಬೈಲ್ ಕಳೆದುಕೊಳ್ಳುವುದು ಸಹಜ. ಯಾರದ್ದಿರಬಹುದೆಂದು ತೆಗೆದು ನೋಡಿದೆ. ಪರ್ಸ್ ತುಂಬ ಬರೀ ಚೀಟಿಗಳು. ಯಾರೋ ಬಿಕಾರಿ ಇರಬೇಕು. ಬರೀ ಲೆಕ್ಕದ ಚೀಟಿಗಳು, ಚಿಲ್ಲರೆ ಕಾಸು, ಜೊತೆಗೆ ಪ್ಯಾನ್ ಕಾರ್ಡ್, ಡೆಬಿಟ್ ಕಾರ್ಡ್ ಮತ್ತೆ ಐಡೆಂಟಿಟಿ ಕಾರ್ಡ್ ಹಾಗೂ ಇನ್ನು ಮುಂತಾದ ಇಂಪಾರ್ಟೆಂಟ್ ವಸ್ತುಗಳು ಇವೆ. ಯಾರಪ್ಪ ಇಷ್ಟು ಕೇರ್ಲೆಸ್ ಪರ್ಸನ್ ಎಂದುಕೊಂಡು ಐಡಿ ಕಾರ್ಡ್ ತೆರೆದು ನೋಡಿದಾಗ ಶಾಕ್ ಆಯಿತು. ಮೌನಿ, ಛೇ, ಇವಳನ್ನು ನಿದ್ದೆಯಲ್ಲಿ ಎಚ್ಚರ ಮಾಡೋದು ತುಂಬಾ ಕಷ್ಟ. ಅದು ಅಲ್ಲದೆ ಎಚ್ಚರ ಮಾಡಿದ್ರೆ ತುಂಬಾ ಸಿಟ್ಟು ಬರುತ್ತೆ. ಆಮೇಲೆ ಬೈತಾಳೆ. ಯಾಕೆ ಬೇಕು, ಮಲಗಲಿ. ಆಚೆ ಬಾಲ್ಕನಿಯಲ್ಲಿ ಆದರೂ ತಿರುಗಾಡೋಣ, ತಣ್ಣಗೆ ಗಾಳಿಗೆ ನಿದ್ದೆ ಬರಬಹುದು, ನಂತರ ಬಂದು ಮಲ್ಗೋಣ ಎನ್ನುತ್ತಾ ಅಗಸ್ತ್ಯ ಹೊರಗೆ ಬಂದ. ತಣ್ಣಗೆ ಬೀಸುವ ಗಾಳಿಗೆ ತೂರಿ ಬಂದ ಮಾತುಗಳು ಅವನ ಕಿವಿಯನ್ನು ಚುರುಕು ಮಾಡಿತು. ಅರೆ, ಬೆಳಗ್ಗೆ ಟೈಮ್ ನೋಡಿದ್ರೆ ಅಷ್ಟೊಂದು ಜಗಳ, ಮನಸ್ತಾಪ ಇರುತ್ತೆ. ಈಗ ನನ್ನ ಕಿವಿಗೆ ಬಿದ್ದ ಮಾತುಗಳು ನಿಜಾನಾ, ಇಲ್ಲ ಭ್ರಮೆಯೇ? ಕೂತರೂ ನಿಂತರೂ ನಿದ್ದೆ ಮಾಡಲು ಬಿಡದೆ ಕಾಡುತ್ತಿರುವ ಹನು ಎಂದವನಿಗೆ ಬೇಸರವಾಯಿತು. ಅವನ ನಗುವ ಫೋಟೋ ಕೂಡ ಇತ್ತು. ಚಿಗುರು ಮೀಸೆಯ ಸುರದ್ರೂಪಿ ಅವನು. ಪಕ್ಕದಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಬರೆದಿತ್ತು, ಸ್ವರಾಜ್ ಮಹೇಶ್. ಹೋ, ಇವನದ್ದ? ಇಷ್ಟು ದೊಡ್ಡ ಮದುವೆಗೆ ಬಂದಿದ್ದಾನಾ? ಎಲ್ಲೋ ತಿನ್ನೋಕೆ ಅನ್ನ ಗತಿ ಇಲ್ಲ ಅನ್ಸುತ್ತೆ, ಅದಕ್ಕೆ ಬಂದಿರಬೇಕು ಎಂದು ವ್ಯಂಗ್ಯವಾಗಿ ನಕ್ಕವಳೆ. ಇಲ್ಲಿಯಾದರೂ ಕಾಣಿಸಲಿ ಕೊಡೋಣವೆಂದು ಅವಳ ವ್ಯಾನಿಟಿ ಬ್ಯಾಗ್ ಒಳಗೆ ಇಟ್ಟುಕೊಂಡು ನಿಂತವಳ ಹಿಂದೆಯೇ ಬಂದಿದ್ದ ಸ್ವರಾಜ್ ಸಾಕ್ಷಿ ಮುಂದೆಯೇ ಹೋದವನು ಅವಳನ್ನು ಸರಿಯಾಗಿ ಗಮನಿಸಿದ. ಅವನು ಮತ್ತೆ ತಿರುಗಿ ನೋಡಿದವನಿಗೆ ಅಚ್ಚರಿಯಾಯಿತು. ಅಬ್ಬಾ, ನಮ್ ಸಾಕ್ಷಿ ಮೇಡಮ್ ಮಾಡ್ರನ್ ಡ್ರೆಸ್ ಹೋಗಿ ಸೀರೆ ಬಂದು ಬಿಟ್ಟಿದೆ ಎಂದು ಹಿಂದೆಯಿಂದ ನೋಡುತ್ತಿದ್ದ. ಅದನ್ನು ಗಮನಿಸದ ಸಾಕ್ಷಿ ಎದುರಿಗೆ ಬರುತ್ತಿದ್ದ ಅಜ್ಜಿ ತಾತನ ನೋಡುತ್ತಾ ಸ್ಮೈಲ್ ಮಾಡುತ್ತಾ ನಿಂತಳು. ಇಬ್ಬರನ್ನು ಒಟ್ಟಿಗೆ ನೋಡಿದ ತಾತನ ಮನದಲ್ಲಿ ಒಂದು ಆಲೋಚನೆ ಬಂದಿತ್ತು. ಅದನ್ನು ಮಂಜು ಅವರಿಗೂ ನಾರಾಯಣ್ ಅವರ ಆಲೋಚನೆ ಹೇಳಿದಾಗ ಸರಿ ಎನಿಸಿತು. ಅಜ್ಜಿ ತಾತ ಸಾಕ್ಷಿ ಕಡೆ ಬರೋದನ್ನು ನೋಡಿ ಅಲ್ಲಿಂದ ಜಾಗ ಖಾಲಿ ಮಾಡಿದ. ಯಾಕ್ ಪುಟ್ಟ, ಒಬ್ಳೇ ನಿಂತೆ? ಬಾ, ಊಟಕ್ಕೆ ಹೋಗೋಣ ಎಂದರು ಮಂಜು. ಸರಿ ಅಜ್ಜಿ, ಸಾನ್ವಿ ಸ್ಪಂದನ ಎಲ್ಲಿ? ಅವರು ಆಗಲೇ ಊಟಕ್ಕೆ ಹೋಗಿದ್ದಾರೆ, ಬಾ ಎಂದು ಊಟದ ವ್ಯವಸ್ಥೆ ಇರುವ ಕಡೆ ಬಂದರು. ಹೇ ಕೋತಿಗಳ, ಇಲ್ಲಿಗೆ ಬಂದು ಜೊತೆಯಲ್ಲಿ ಇರೋಕ್ಕೆ ಆಗಲ್ವಾ ನಿಮ್ಗೆ? ನಾನೊಬ್ಳು ನಿಮ್ಮ ಅಕ್ಕ ಇದ್ದೀನಿ ಅನ್ನೋದೇ ಮರೆತು ಊಟ ಮಾಡ್ತಾ ಇದ್ದೀರಾ ಕತ್ತೆ. ಅಯ್ಯೋ ಹೋಗಕ್ಕ, ಹಸಿವಾಗ್ತಾ ಇತ್ತು, ಅಜ್ಜಿಗೆ ಹೇಳಿ ಬಂದ್ವಿ. ನಾವೇನ್ ಚಿಕ್ಕ ಮಕ್ಳಾ? ಏನಲ್ಲ, ನಮಗೂ ನಮ್ಮದೇ ಇಷ್ಟ ಕಷ್ಟ ಇದೆ ಎಂದು. ಬಾರೆ ಸ್ಪಂದನ, ಆ ಕಡೆ ಹೋಗೋಣ, ಯಾವಾಗ್ಲೂ ಈ ಅಕ್ಕನದು ಹೊಂದೆ. ಅಬ್ಬಬ್ಬಾ, ಏನ್ ಹುಡುಗಿರು ನೀವು, ಇಲ್ಲಿಯೂ ಜಗಳ ಬೇಕು. ಸುಮ್ಮನೆ ಇರು ಸಾಕ್ಷಿ, ಅವರನ್ನು ಅವರ ಇಷ್ಟದಂತೆ ಇರಲು ಬಿಡು. ನೀವು ಹೋಗಿ ಮಕ್ಳಾ ಎಂದು ಕಳಿಸಿ ಅಜ್ಜಿ ತಾತ ಸಾಕ್ಷಿ ಒಂದು ಕಡೆ ಊಟಕ್ಕೆ ಕುಳಿತರು. ಅಲ್ಲಿಗೆ ಬಡಿಸಲು ಬಂದ ಸ್ವರಾಜ್ನ ನೋಡಿ ಸಾಕ್ಷಿ, ಹೋ, ಇಲ್ಲೂ ಕೆಲಸಕ್ಕೆ ಬಂದಿರಬೇಕು, ಇಲ್ಲ ಅಂದ್ರೆ ಇವನೆಲ್ಲಿ ಇಷ್ಟು ದೊಡ್ಡ ಮದುವೆಗೆ ಬರಲು ಸಾಧ್ಯ ಎಂದುಕೊಂಡಳು. ಅಜ್ಜಿ ತಾತ ಸ್ವರಾಜ್ನ ನೋಡಿ, ಎಷ್ಟು ಕಷ್ಟಪಡ್ತಾನೆ ಈ ಹುಡುಗ, ಅಂತ ಇಂಥ ಕೆಲಸ ಅಂತ ನೋಡಲ್ಲ, ಇವನ ಕೈ ಹಿಡಿಯುವ ಹುಡುಗಿ
ತುಂಬ ಅದೃಷ್ಟ ಮಾಡಿರುತ್ತಾಳೆ ಎಂದರು ತಾತ. ಯಪ್ಪ, ಗುಣಗಾನ ಕೇಳಲು ಆಗಲ್ಲ ಎಂದು ಗೊಣಗುತ್ತಾ ಶಾಸ್ತ್ರಕ್ಕೆ ಒಂದೊಂದು ತುತ್ತು ತಿಂದು ಕೈ ತೊಳೆದು ಕಾರ್ ಹತ್ತಿ ಎಲ್ಲರನ್ನೂ ಹೊರಡಿಸಿ ಮನೆಯ ಕಡೆ ಹೊರಟರು. ಮನೆಗೆ ಬಂದವರು ತಮ್ಮ ತಮ್ಮ ರೂಮ್ ಸೇರಿ ಬಿಟ್ಟರು. ಅಬ್ಬಾ, ಲೇ ಟುಮ್ಮಿ, ಎಷ್ಟು ತೂಕ ಇದೆಯಾ? ನಿನ್ನ ಎತ್ಕೊಂಡು ಬರಲು ನನ್ನ ಕೈಯಲ್ಲಿ ಆಗಲ್ಲ ಕಣೆ ಎನ್ನುತ್ತಾ ಸೋಫಾ ಮೇಲೆ ಕೂರಿಸಿದ. ಈ ಮಾತುಗಳೇ ಅಗಸ್ತ್ಯನ ಕಿವಿಗೆ ಬಿದ್ದವು. ಗಂಡ ಹೆಂಡತಿ ಜಗಳ ಹುಂಡು ಮಲಗುವ ತನಕ. ನಮ್ಮ ಹುಸಿ ಮುನ್ಸಿಗಳು ಮುಗಿಯಲು ತಿಂಗಳು ಹಿಡಿಯುತ್ತೆ. ಛೆ, ನನ್ನ ಕರ್ಮ ಎಂದು ಹೊಳ ಹೋದ ಅವಳ ನೆನಪಿನಲ್ಲೇ. ನಿಮ್ಮನ್ನು ಯಾರು ಹೇಳಿದ್ದು ಎತ್ಕೊಂಡು ಬನ್ನಿ ಅಂತ? ಉಪವಾಸ ಮಲಗೋದು ಇಷ್ಟ ಇಲ್ಲ, ಸುಮ್ಮನೆ ತಿನ್ನು. ಪ್ರದೀಪ್, ಯಾಕೀಗೆ ಮಾಡ್ತೀರಾ? ನಾನಿನ್ನೂ ಏನೂ ಮಾಡಿಲ್ಲ, ಆಗಲೇ ಅಪರಾಧ ಹೊರಿಸುವುದು ತಪ್ಪು ರೀ ಎಂದರೆ ಅವನು ಅವಳಿಗೆ ಕಣ್ಣೊಡೆದು ಊಟ ತಿನ್ನಲು ಸನ್ನೆ ಮಾಡಿದ. ನಾನು ತಿಂದಿಲ್ಲ ಅಂದರೆ ಅದಕ್ಕೂ ಕೋಪ ಬರುತ್ತೆ ಇವರಿಗೆ ಎಂದು ತಟ್ಟೆ ಖಾಲಿ ಮಾಡಿದೆ. ಅದನ್ನೇ ಕಾಯುತ್ತಿದ್ದವರು ತಟ್ಟೆ ತೊಳೆಯುತ್ತಿದ್ದವಳ ಹಿಂದೆಯಿಂದ ನಡು ಬಳಸಿ ಭುಜದ ಮೇಲೆ ತಲೆ ಇಟ್ಟು, ಇವತ್ತು ನನ್ನ ಹೆಂಡತಿ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾಳೆ. ಅಯ್ಯೋ ಬಿಡಿ, ನಿಮ್ಮದು ಹುಚ್ಚಾಟ. ಸಂಜೆ ನೋಡಿದ್ರೆ ಹಾಗೆ, ಹೀಗೆ ನೋಡಿದ್ರೆ ಎಂದವಳ ತುಟಿಗೆ ಅವನ ತುಟಿ ಸೇರಿಸಿ ದೀರ್ಘ ಚುಂಬನ ಕೊಟ್ಟುಬಿಟ್ಟ. ಪಾಪ ಹನೋ, ಗಾಪ್ಚಿಪ್. ಸಂಜೆ ಕತೆ ಸಂಜೆಗೆ ಮುಗೀತು, ಈಗಿನ ಕತೆ ಅಷ್ಟೇ ನೋಡು ಎಂದು ಅವಳನ್ನು ಎತ್ತುಕೊಂಡು ರೂಮಿಗೆ ಹೋಗಿ ಸಂಪೂರ್ಣವಾಗಿ ಆವರಿಸಿಕೊಂಡಿದ್ದ. ನಿಮಿಷಗಳ ಬಳಿಕ ಮತ್ತೆ ಟಿವಿ ಮುಂದೆ ಬಂದು ಕುಳಿತ ಪ್ರದೀಪ್. ನಾನು ಮಕ್ಕಳ ಕೋಣೆ ಸೇರಿದ್ದಳು. ಇವರಿಗೆ ನನ್ನ ಭಾವನೆಗಳು ಅರ್ಥವೇ ಆಗಲ್ವಾ? ಇಲ್ಲ ಆದರೂ ನಾಟಕ ಮಾಡುತ್ತಾರಾ? ಚಿಂತಿಸುತ್ತಾ ನಿದ್ದೆಗೆ ಜಾರಿದಳು. ಏನ್ ತಾತ, ಇಂಪಾರ್ಟೆಂಟ್ ವಿಷಯ ಅಂತ ಮದುವೆಗೆ ಕರ್ಕೊಂಡು ಹೋಗಿ ಏನೂ ಹೇಳಲಿಲ್ಲ? ಅಜ್ಜಿ, ನೀನಾದರೂ ಹೇಳು, ನನಗೆ ಆಫೀಸ್ಗೆ ತಡವಾಗುತ್ತೆ. ಹೇಳ್ತೀನಿ ಪುಟ್ಟ, ಯಾರೋ ಬರ್ತಾರೆ ಮನೆಗೆ, ಅವ್ರು ಬರಲಿ ಎಂದರು ನ್ಯೂಸ್ ಪೇಪರ್ ಮಡಚುತ್ತಾ. ಪುಟ್ಟ, ಇವತ್ತು ನೀನು ಆಫೀಸ್ಗೆ ತಡವಾಗಿ ಬರುತ್ತೀಯ ಅಂತ ನಿನ್ನ PA ಶಾಲಿನಿಗೆ ಹೇಳಿ ಆಗಿದೆ. ಏನಜ್ಜಿ, ಎಷ್ಟೊಂದು ಪೆಂಡಿಂಗ್ ಕೆಲಸಗಳು ಇದ್ದಾವೆ. ಪ್ಲೀಸ್, ನಾನು ಹೊರಟೆ, ನೀವು ಏನಾದರೂ ಮಾಡಿಕೊಳ್ಳಿ ಎಂದು ಎದ್ದು ನಿಂತು 2 ಹೆಜ್ಜೆ ಮುಂದೆ ಇಟ್ಟಳು. ಕಾರಿನ ಹಾರನ್ ಶಬ್ದಗಳು ಕೇಳಿಬಂತು. ಯಾರು ಬಂದಿರಬಹುದು ಎನ್ನುವ ಕುತೂಹಲಕ್ಕೆ ಅಲ್ಲೇ ನಿಂತಳು. ಮಂಜು, ಅವ್ರು ಬಂದ್ರು, ಎಲ್ಲ ರೆಡಿ ಇದೆ ತಾನೇ? ರೀ, ಎಲ್ಲ ಸಿದ್ಧತೆಗಳು ಆಗಿವೆ. ಅಜ್ಜಿ ತಾತ, ಯಾರು ಬಂದಿರೋದು? ಏನ್ ಸಿದ್ಧತೆಗಳು ಎಂದರು. ಸಾಕ್ಷಿ ಪ್ರಶ್ನೆಗಳಿಗೆ ಉತ್ತರಿಸುವ ಗೋಜಿಗೆ ಹೋಗಲಿಲ್ಲ. ಅಜ್ಜಿ ಎಂದು ಕಾಲು ನೆಲಕ್ಕೆ ಕುಕ್ಕಿ ದುಪ್ಪೆಂದು ಸೋಫಾ ಮೇಲೆ ಕೂತಳು ಸಾಕ್ಷಿಯೇ. ಮಂಜುಳಮ್ಮ ಮತ್ತೆ ನಾರಾಯಣ್ ಅವರಿಗೆ ಮೊಮ್ಮಗಳ ಅವಸ್ಥೆ ಕಂಡು ನಗು ಬಂದರೂ ತಡೆಯುತ್ತಾ ಬಾಗಿಲಿನಲ್ಲಿ ಬಂದವರನ್ನು ವೆಲ್ಕಮ್ ಮಾಡಲು ಹೋದರು. ಮಂಜುನಾಥ್, ಬನ್ನಿ ಬನ್ನಿ ಎಂದು ಬರಮಾಡಿಕೊಂಡು ಕೂರಲು ಹೇಳಿದರು. ಮಂಜುನಾಥ್ ಮತ್ತೆ ಅವರ ಧರ್ಮಪತ್ನಿ ಸುಮತಿ ಬಂದಿದ್ದರು. ಈ ಅಂಕಲ್ ನಿನ್ನೆ ಮದುವೆ ಮನೆಯಲ್ಲಿ ತಾತನ ಜೊತೆ ಮಾತನಾಡುತ್ತಿದ್ದವರು, ಹೀಗೇನು ದಿಢೀರಂತ ಬಂದಿದ್ದಾರೆ? ಮನದಲ್ಲಿ ನುಡಿದುಕೊಂಡು ಅವಳ ಪಾಂಡಿಗೆ ಅವಳು ಕಾಲ್ ಮೇಲೆ ಕಾಲ್ ಹಾಕಿ ಕುಳಿತಿದ್ದಳು ಸಾಕ್ಷಿಯೇ. ಮನೆಗೆ ಹಿರಿಯರು ಬಂದಿದ್ದಾರೆ, ಕೊನೆ ಪಕ್ಷ ಅವರಿಗೆ ನಮಸ್ಕಾರ ಹೇಳಬೇಕು ಅನ್ನೋದು ಇಲ್ಲ ಅವಳಲ್ಲಿ. ಯಾರು ಬಂದ್ರೆ ನಮ್ಗೇನೋ ಅವಳ ಮುಖಭಾವನೆ. ಅಯ್ಯೋ, ಏನ್ ಹುಡುಗಿನೋ ಏನೋ, ಬಂದವರ ಮುಂದೆ ಮರ್ಯಾದೆ ಕಳೆಯುತ್ತೆ ಎಂದುಕೊಂಡ ಅಜ್ಜಿ ಸಾಕ್ಷಿ ಕಡೆ ಕೈ ತೋರಿಸಿ, ಇವಳು ನಮ್ಮ ದೊಡ್ಡ ಮೊಮ್ಮಗಳು ಎಂದು ಪರಿಚಯ ಮಾಡಿಕೊಟ್ಟರು. ಮಂಜು ಅಮ್ಮ, ನಿನ್ನೆ ಮದುವೆ ಮನೆಯಲ್ಲಿ ನೋಡಿದೆ, ಗೊತ್ತಿದೆ ಎಂದರು ಸುಮತಿ. ಅವಳು ಸುಮ್ಮನೆ ಕುಳಿತಿದ್ದು ಕಂಡು, ನೋಡ್ರಿ ಎಷ್ಟು ಕೊಬ್ಬು ಇವಳಿಗೆ, ದೊಡ್ಡವರ ಕಂಡ್ರೆ ಗೌರವ ಇಲ್ಲ. ಇಂಥವಳು ನಮ್ಮ ಮನೆ ಸೊಸೆ ಆದರೆ ನಮ್ಮ ಮಗನ ಯೋಗಕ್ಷೇಮ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಅನ್ನೋದು ಏನ್ ಗ್ಯಾರಂಟಿ? ಬಡವರ ಮನೆ ಹುಡುಗಿಯಾದರೂ ಪರವಾಗಿಲ್ಲ, ನಮಗೆ ಒಳ್ಳೆ ಸಂಸ್ಕಾರ ಗುಣ ಇರಬೇಕು ಎಂದು ಮಂಜುನಾಥ್ ಅವರ ಕಿವಿಯಲ್ಲಿ ಪಿಸು ನುಡಿದರು. ಸುಮತಿ, ಸುಮ್ಮನಿರು, ಅಂಕಲ್ ಆಂಟಿ ಕೇಳಿಸಿಕೊಂಡರೆ ಕಷ್ಟ. ತಾಯಿ ಇಲ್ಲದ ಮಕ್ಕಳು ಅಂತ ಪ್ರೀತಿ ಸಲುಗೆ ಕೊಟ್ಟು ಬೆಳೆಸಿದ್ದಾರೆ ಎಂದು ಮಡದಿಯನ್ನು ಸಮಾಧಾನಿಸುವಲ್ಲಿ ಯಶಸ್ವಿಯಾದರು ಮಂಜುನಾಥ್. ನಂತರ ಮದುವೆ ಪ್ರಸ್ತಾಪ ಬಂದಾಗ ಮಾತನಾಡೋಣವೆಂದು ಮೌನ ವಹಿಸಿದರು ಸುಮತಿ. ಸಾಕ್ಷಿ, ಸ್ಪಂದನ ಕಾಫಿ ಜೊತೆಗೆ ತಿಂಡಿ ಟೀ ಹಿಡಿದು ಬಂದು ಸುಮತಿ ಮಂಜುನಾಥ್ ಅವರಿಗೆ ನೀಡಿ ನಂತರ ಅಜ್ಜಿ ತಾತನಿಗೂ ಕೊಟ್ಟು ಸ್ಮೈಲ್ ಮಾಡಿ ಹೋದವರನ್ನು ನೋಡಿ ಸುಮತಿ ಅವರಿಗೆ ಖುಷಿಯಾಯಿತು. ಒಂದೇ ತಾಯಿಯ ಮಕ್ಕಳಾದರೂ ಮೂವರಲ್ಲಿ ಎಷ್ಟೊಂದು ವ್ಯತ್ಯಾಸ. ಹೌದು ಸುಮತಿ, ಇಬ್ಬರೇ ಪಿಸು ಪಿಸು ಮಾತು ನೋಡಿ ಅಜ್ಜಿ ಕೇಳಿಯೇ ಬಿಟ್ಟರು. ಸಾಕ್ಷಿಗೆ ಯಾವುದೋ ಕಾಲ್ ಬಂತೆಂದು ಎದ್ದು ಹೋದಳು. ಏನಿಲ್ಲ ಆಂಟಿ, ಹೀಗೆ ಇವರು ಸಾನ್ವಿ ಸ್ಪಂದನಾನ ನೋಡಿ ಎಷ್ಟು ಗೌರವ ಕೊಡ್ತಾರೆ ಮಕ್ಕಳು, ಹಿರಿಯರು ಅಂದ್ರೆ ಅಂತ ಹೇಳ್ತಾ ಇದ್ರು ಅಷ್ಟೇ
ಎಂದರು ಸುಮತಿ. ಹೌದೌದು, ಸಾನ್ವಿ ಸ್ಪಂದನ ಎಲ್ಲರೊಂದಿಗೆ ಬೇಗ ಬೆರೆತು ಬಿಡುತ್ತಾರೆ. ಹೌದು ಮಂಜುನಾಥ್, ನಿಮ್ಮ ನಿರ್ಧಾರ ಏನು ಅಂತ ಈಗಲಾದರೂ ಹೇಳ್ತೀರಾ ಎಂದು ತಾತ ಕೇಳಿದಾಗ, ಅಂಕಲ್, ನೀವು ನನ್ನ ತಂದೆ ಸ್ನೇಹಿತರು. ನಿಮ್ಮನ್ನು ನಾನು ಚಿಕ್ಕವನಿದ್ದಾಗಿನಿಂದಲೂ ನೋಡ್ತಾ ಇದ್ದೀನಿ. ನೀವು ನಿಮ್ಮ ಕುಟುಂಬ ಹೇಗೆ ಅಂತ ಚೆನ್ನಾಗಿ ಗೊತ್ತಿದೆ. ನಾವು ಹೀಗೆ ಹೇಳ್ತೀವಿ ಅಂತ ನೀವು ಬೇಸರ ಆಗಬಾರದು. ಮದುವೆ ಮನೆಯಲ್ಲಿ ಮಾತನಾಡಿದಂತೆ ಸಾನ್ವಿ ಸ್ಪಂದನ ನಮ್ಮ ಮನೆ ಸೊಸೆ ಮಾಡಿಕೊಳ್ಳಲು ಯಾವ ಅಭ್ಯಂತರವಿಲ್ಲ. ನಮ್ಮನ್ನು ತಪ್ಪಾಗಿ ತಿಳಿಯಬೇಡಿ. ಸಾಕ್ಷಿ ಮದುವೆ ಆದ ಮೇಲೆ ನಮ್ಮ ಮಕ್ಕಳ ಮದುವೆ ಇಟ್ಟುಕೊಳ್ಳೋಣ. ಅವರಿಗೆ ಹೆಚ್ಚಿಗೆ ರಜೆ ಸಿಗುವುದಿಲ್ಲ. ಯುಎಸ್ನಲ್ಲಿ 1 ತಿಂಗಳು ಅಷ್ಟೇ ಇರುತ್ತಾರೆ ಇಲ್ಲಿ ಮದುವೆ ಮಾಡಿಕೊಂಡು. ತಮ್ಮ ಪತ್ನಿಯೊಂದಿಗೆ ವಾಪಸ್ ಹೋಗುವ ನಿರ್ಧಾರ ಎಂದರು ಮಂಜುನಾಥ್ ಸ್ವಲ್ಪ ಮುಜುಗರದಿಂದಲೇ. ಏನಮ್ಮ ಸವಾರಿ ಇವತ್ತು ನಮ್ಮನೆ ಕಡೆ? ನಿಮ್ಮತ್ತೆ ಗುಡುಗಿದರೆ? ಮೌನಿ, ಅವರು ಇರಲಿಲ್ಲ ಕಣೆ, ಅವರ ಸ್ನೇಹಿತೆ ಮನೆಗೆ ಹೋಗಿದ್ದಾರೆ. ನಿನ್ನೆ ನಮ್ಮ ಅತ್ತೆ ಹಾಗೆ ಮಾತಾಡಿದ್ರು ಅಂತ ಬೇಜಾರಾಗಬೇಡ ಕಣೆ. ಎದುರಿಗೆ ಹೊರಟು ಇದ್ದರೂ ಮನಸ್ಸು ತುಂಬ ಮೃದು ಕಣೆ. ಸಾಕ್ ನಿಲ್ಲಿಸೆ ಅನ್ನು, ನಾನು ಕಂಡಿದ್ದೇನೆ. ಅವರ ಹೆಣ್ಣು ಮಕ್ಕಳು ಅಂದರೆ ಮಾತ್ರ ಪ್ರೀತಿ ಗೌರವ. ನಾವುಗಳು ಹೊರಗಿನಿಂದ ತಾನೇ ಬಂದಿರೋದು, ಅದಕ್ಕೆ ಹಾಗೆ ಹಾಡ್ತಾರೆ. ಅವರ ಕೈಕಾಲು ಗಟ್ಟಿ ಇರೋವರೆಗೆ ಅಷ್ಟೇ ಅವರ ಹಾರಾಟ. ಹೇ ಮೌನಿ, ನಿಜ ಕಣೆ. ನಮ್ಮ ಅತ್ತೆಗೆ ಮಗ ಒಬ್ಬರೇ ದುಡಿದು ಇಷ್ಟು ಜನನ ಸಾಕಬೇಕು ಅಂದರೆ ಕಷ್ಟ ಇದೆ ಅಲ್ವಾ? ನಾನು ದುಡಿಯಲ್ಲ, ಅದೇ ಕೋಪ ಅವರಿಗೆ. ಅದು ಬಿಟ್ಟರೆ ಏನಿಲ್ಲ ಕಣೆ. ನನಗೇನಾದರೂ ಹುಷಾರಿಲ್ಲ ಅಂದರೆ ನನ್ನ ಗಂಡನಿಗಿಂತ ಅವರೇ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ನಾನ್ಯಾಕೆ ಸುಳ್ಳು ಹೇಳಲಿ ಅವರ ಮೇಲೆ? ಏನೋ ಬಿಡಮ್ಮ, ನೀನುಂಟು ನಿಮ್ಮ ಅತ್ತೆ ಉಂಟು. ಎಷ್ಟೇ ಆದರೂ ನನಗಿಂತ ಸಂಸಾರದಲ್ಲಿ ಅನುಭವ ಜಾಸ್ತಿ ಮೇಡಮ್ಗೆ. ಅಯ್ಯೋ, ಹಾಗೇನಿಲ್ಲ ಕಣೆ. ಜೀವನ ತುಂಬ ಪಾಠ ಕಲಿಸುತ್ತೆ. ದಿನ ಕಲಿತು ಬದುಕಬೇಕು ಅಷ್ಟೇ. ಅದು ಸರಿ, ನೀನೇಗಿದ್ದೀಯಾ? ಹೇಗಿದೆ ಮ್ಯಾರೇಜ್ ಲೈಫ್? 5 ವರ್ಷ ಆಯಿತು ಅಂತೀಯಾ? ಮಕ್ಕಳು? ಹೇ ಹೋಗೆ, ಅದೆಷ್ಟು ಪ್ರಶ್ನೆ ಕೇಳ್ತೀಯಾ ಹೊಟ್ಟಿಗೆ? ನನ್ನ ಲೈಫ್ ಏನಮ್ಮ, ಗಂಡ ತುಂಬ ಒಳ್ಳೆಯವರು. ಪ್ರತಿಯೊಂದು ಕಷ್ಟ ಸುಖ ಅರ್ಥ ಮಾಡಿಕೊಳ್ಳುತ್ತಾರೆ. ನನಗೇನಾದರೂ ಚೂರು ಹೆಚ್ಚು ಕಮ್ಮಿ ಆದರೂ ಅದು ಎಂಥ ಕೆಲಸ ಇದ್ದರೂ ಸಹ ಬಿಟ್ಟು ಬರುತ್ತಾರೆ. ನಾನು ಎಷ್ಟು ಬೇಡ ಅಂದರೂ ಕೇಳಲ್ಲ. ಓಹೋ, ತುಂಬ ಪುಣ್ಯ ಮಾಡಿದ್ದೀಯಾ ಕಣೆ ಇಂತಹ ಗಂಡನನ್ನು ಪಡೆಯಲು. ಹೌದೇ, ಆದರೆ ನಮ್ಮತ್ತೆ ಅವರ ತಮ್ಮನಿಗೆ ನನ್ನ ಕಂಡರೆ ಆಗಲ್ಲ. ಕೇಳಿದಾಗ ಊರಿಗೆ ಹಣ ಕಳಿಸಬೇಕು. ಮೊದಲಂದ್ರೆ ಇವರು ಒಬ್ಬರೇ ನಡೆಯುತ್ತಿತ್ತು. ಈಗ ಅವನಿಗೂ ಸಂಸಾರ ಇದೆ, ಖರ್ಚಿರುತ್ತೆ ಅಂತ ಅರ್ಥ ಮಾಡಿಕೊಳ್ಳಲ್ಲ ಕಣೆ. ಪ್ರತಿಯೊಂದಕ್ಕೂ ಇವರೇ ಹಣ ಕೊಡಬೇಕು. ತಮ್ಮ ಮಾತ್ರ ಕುಡಿದು ಜೂಜು ಮಸ್ತಿ ಮಾಡಿಕೊಂಡು ಸಾಲ ಇವರ ತಲೆಗೆ ಕಟ್ಟುತ್ತಾರೆ. ಅದೇ ಬೇಜಾರು ಕಣೆ, ಇನ್ನೇನು ಕೊರತೆ ಇಲ್ಲ. ಹೌದೇನೆ ಮೌನಿ, ಹೋಗ್ಲಿ ಬಿಡು. ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ ಇರುತ್ತೆ. ಸಮಸ್ಯೆ ಇಲ್ಲದ ಬದುಕೆಲ್ಲಿದೆ? ಅದು ನಿಜಾನೇ ಅನ್ನೋ ಎನ್ನುತ್ತಿದ್ದಂತೆ ಡೋರ್ ಬೆಲ್ ಆಯಿತು. ಯಾರೇ ಮೌನಿ ಇಷ್ಟೊತ್ನಲ್ಲಿ? ನಿಮ್ಮ ಅಣ್ಣ ಕಣೆ. ಅಣ್ಣನ ಡ್ಯೂಟಿಗೆ ಹೋಗಿಲ್ವಾ? ಇಲ್ವೇ, ನನಗೆ ನೆಗಡಿ ಕೆಮ್ಮಿತ್ತು ಅಂತ ರಜೆ ಹಾಕಿದ್ದಾರೆ. ಈಗ ಮೆಡಿಕಲ್ ಶಾಪ್ಗೆ ಹೋಗಿದ್ರು. ಬಂದೇ ಇರೋ ಎಂದು ಡೋರ್ ತೆಗೆಯಲು ಹೋದಳು. ಆದರೆ ನನಗೆ ಏನೋ ಒಂದು ಭಯ. ಅಣ್ಣ ಇರೋವಾಗ ಇಲ್ಲಿ ಇರೋದು ಸರಿ ಇಲ್ಲವೆಂದು ಅನ್ನಿಸಿ, ಸರಿ ನಾನು ಹೊರಡುವೆ ಮೌನಿ ಎಂದರೆ ಬೈದು ಬಿಟ್ಟಳು. ಒಂದು ಕೊಟ್ಟರೆ ಹಿರೆ ಮೊದಲ ಬಾರಿ ಮನೆಗೆ ಬಂದು ಹಾಗೆ ಹೊಡ್ತಾಳಂತೆ. ಏನ್ ಕಾಲಿಗೆ ಚಕ್ರ ಕಟ್ಕೊಂಡು ಬಂದ್ಯಾ ಎನ್ನುತ್ತಾ ಡೋರ್ ತೆಗೆದಳು. ಹೇ ಮೌನಿ, ನಿಂಗೇನ್ ಲೂಸಾ? ಒಬ್ಬಳೇ ಮಾತನಾಡುತ್ತಿದ್ದೀಯಾ? ಕೈಯಲ್ಲೂ ಫೋನ್ ಸಹ ಇಲ್ಲ, ಕಿವಿಯಲ್ಲಿ ಇಯರ್ಫೋನ್ ಸಹ ಇಲ್ಲ ಎಂದ ಅಗಸ್ಯ. ಅಗಸ್ಯ, ನಾನೊಬ್ಬಳೇ ಮಾತಾಡುತ್ತಿಲ್ಲ, ಅನೋ ಇದ್ದಾಳೆ, ಬಂದಿದ್ದಾಳೆ ನೋಡು ಅಲ್ಲಿ ಎಂದಳು ನನ್ನ ಕಡೆ ಕೈ ತೋರಿಸಿ. ಮೌನಿ ಹಾಗೆ ಹೇಳಿದರೆ ನನಗೋ ಭಯ ಶುರುವಾಯಿತು. ಎಲ್ಲಿ ನನ್ನ ಗಂಡನಿಗೆ ಹೇಳಿಬಿಡುತ್ತಾರೋ ಎಂದು ಹುಗಳು ನುಂಗಿದೆ. ಅನು, ಭಯ ಬೇಡ ಕಣೆ, ನಿಮ್ಮಣ್ಣ ನಿನ್ನ ಗಂಡನಿಗೆ ಹೇಳಲ್ಲ ಎಂದಳು ನನ್ನ ಮುಖಭಾವ ಅರಿತವಳು. ಪರವಾಗಿಲ್ಲ, ನನ್ನ ಸ್ನೇಹಿತೆ ನಾನು ಏನೇ ಹೇಳದಿದ್ದರೂ ಮುಖ ನೋಡಿ ಅರ್ಥ ಮಾಡಿಕೊಂಡಳು. ಅನು, ಎಲ್ಲಿ ಕಳೆದೋದೆ ತಾಯಿ? ಕೂತು ಜಾಗದಲ್ಲೇ ಏನೇನೋ ಯೋಚನೆ ಮಾಡ್ತಾ ಇದೀಯಾ? ಹಿರೆ, ಟೀ ಮಾಡ್ತೀನಿ ಎಂದು ಮೌನಿ ಅಡಿಗೆ ಮನೆಯತ್ತ ಹೋಗುತ್ತಿದ್ದವಳನ್ನು ಅಗಸ್ಯ ತಡೆದು, ನೀನಿರು ಮೌನಿ, ನಾನೇ ಮಾಡುವೆ ಎಂದರು. ಅಬ್ಬಾ, ಅಗಸ್ಯ ಅಣ್ಣನನ್ನು ನೋಡಿ ನನಗೆ ನಿಜಕ್ಕೂ ಹೆಮ್ಮೆ ಅನಿಸಿದ್ದು ಸುಳ್ಳಲ್ಲ. ಎಷ್ಟು ಗೌರವ ಪ್ರೀತಿ ಕೊಡುತ್ತಾರೆ ಹೆಂಡತಿಗೆ. ಮೌನಿ ಅಣ್ಣನಂತಹ ಗಂಡನ ಪಡೆಯಲು ಅದೃಷ್ಟ ಮಾಡಿದ್ದಾಳೆ. ಅಷ್ಟರಲ್ಲಿ ದೆವ್ವ, ಟೀ ತಗೊಳ್ಳೆ, ಅದೇನ್ ಚಿಂತೆ ಮಾಡ್ತೀಯಾ ಎಂದಳು. ಏನಿಲ್ಲ ಕಣೆ ಎಂದು ಟೀ ಕುಡಿದು ಕೆಲಸವಿದೆ, ಇನ್ನೊಮ್ಮೆ ಬರುವೆ ಎಂದು ಮನೆಗೆ ಬಂದು ಬಿಟ್ಟೆ. ಸರಿ ಕಣೆ, ಆಗಾಗ ಬರ್ತಾ ಇರು ಎಂದಳು ಮೌನಿ. ಅಣ್ಣ, ಅಮ್ಮ ಆಸ್ಪತ್ರೆಗೆ ಹೊರಡಲು ನಿಂತಿದ್ದಾರೆ. ನೀನು ಇನ್ನೂ ಏನ್ ಮಾಡ್ತಾ ಇದೀಯಾ?
ದೀಪಾ, ನನ್ನ ಪರ್ಸ್ ಫೋನ್ ಏನೂ ಕಾಣಿಸ್ತಿಲ್ಲ. ಏನಾಯ್ತು ಅಣ್ಣ? ಎಲ್ಲಿಟ್ಟಿದ್ದೆ? ನೆನಪು ಮಾಡಿಕೋ. ಇಲ್ಲೇ ಟೇಬಲ್ ಮೇಲೆ ಇಡೋದು ನಾನು, ಗೊತ್ತಿಲ್ವಾ ನಿಂಗೆ? ಮತ್ತೆ ಅದಕ್ಕೇನು ಕಾಲ್ ಬಂದು ನಡೆದುಕೊಂಡು ಹೋಯ್ತಾ ಎಂದು ನಕ್ಕಳು. ದೀಪಾ, ನಿಂಗೆ ತಮಾಷೆ ಕಣೋ, ನನ್ನ ಕಷ್ಟ ನನಗೆ ಎನ್ನುತ್ತಿದ್ದಂತೆ ಸರ್ ಕೊರಿಯರ್ ಎನ್ನುವ ಧ್ವನಿ ಕೇಳಿ ರೂಮ್ನಿಂದ ಹೊರಬಂದು ದೀಪಾ ಸೈನ್ ಮಾಡಿ ಪಡೆದವಳು. ಏನಪ್ಪ ಇದು, ನಮ್ಮನೆಗೆ ಕೊರಿಯರ್ ಎಂದು ಓಪನ್ ಮಾಡಿ ಅಣ್ಣ ಅಣ್ಣ ಎಂದು ಜೋರಾಗಿ ಕರೆದಳು. ಏನಾಯ್ತು ದೀಪು, ಯಾಕೆ ಕಿರ್ಚಿದೆ ಎಂದು ಸ್ವರಾಜ್ ಎಂದರೆ, ಏನ್ ದೀಪ ಅದು ಎಂದು ಅವಳ ಅಮ್ಮ ಸಹ ಬಂದರು. ಏನಿಲ್ಲ ಅಮ್ಮ, ಸುಮ್ಮನೆ ಅಣ್ಣನ ಎದುರಿಸಲು ಹಾಗೆ ಕರೆದೆ ಎಂದು ಮಾತು ಸಂಭಾಳಿಸಿದಳು. ಕೋತಿ ನೀನು, ಮರದ ಮೇಲೆ ಇರಬೇಕಿತ್ತು, ಅಪ್ಪಿ ತಪ್ಪಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದೀಯಾ ಎಂದು ಹೊಳ ಹೋಗುತ್ತಲೇ ಸ್ವರಾಜ್ಗೆ ಆಟೋ ಕರ್ಕೊಂಡು ಬರಲು ಹೇಳಿದರು. ಸರಿ ಎಂದ ರಾಜ್. ಈಗ ಏನಪ್ಪ ಮಾಡೋದು ಎಂದವನ ಮುಂದೆ ಪರ್ಸ್ ಮೊಬೈಲ್ ಹಿಡಿದಳು ದೀಪಾ. ಕೋತಿ, ಎಲ್ಲೇ ಇತ್ತು? ಇಷ್ಟೊತ್ತು ಕೈಯಲ್ಲಿ ಇಟ್ಕೊಂಡಿದ್ದಾ? ತರ್ಲೆ ನೀನು. ಅಣ್ಣ, ಇದೇ ಕೊರಿಯರ್ನಲ್ಲಿ ಬಂದಿದ್ದು, ನನಗೇನು ಗೊತ್ತು? ಹೌದಾ, ಇಲ್ಲಿ ಆ ಕವರ್ ಕೊಡು ಎಂದನು. ಒಳಗಿನಿಂದ ಸ್ವರಾಜ್, ಬಂತ ಆಟೋ? ಹ್ಞೂ ಅಮ್ಮ, 1 ನಿಮಿಷ ಎಂದವನು ಕವರ್ ರೂಮಿನಲ್ಲಿ ಇಡಲು ಹೇಳಿ ಆಟೋ ತರಲು ಹೋದೆ. ಸರಿ ಮಂಜುನಾಥ್, ನಮಗೂ ಒಪ್ಪಿಗೆ. ಮೊದಲು ಸಾಕ್ಷಿ ಮದುವೆ ಒಂದಾಗ್ಬಿಡ್ಲಿ, ನಂತರ US ನಿಂದ ಮಕ್ಕಳು ಬರಲಿ ಎಂದರು ತಾತ. ಸರಿ, ನಾವಿನ್ನು ಹೊರಡುತ್ತೇವೆ ಎಂದು ಸುಮತಿ ಮಂಜುನಾಥ್ ಹೋದರು. ಏನಾದರೂ ಆಗಲಿ, ಸಾಕ್ಷಿಗೆ ನಾವು ಮದುವೆ ಮಾಡಲೇಬೇಕು, ಇಲ್ಲ ಅಂದ್ರೆ ಸಾನ್ವಿ ಸ್ಪಂದನ ಜೀವನ ಹಾಳಾಗುತ್ತೆ ಎಂದವರ ಮಾತು ಕೇಳಿಸಿಕೊಂಡ ಸಾಕ್ಷಿ, ತಾತ ನನಗೆ ಮದುವೆ ಬೇಡ, ಇಬ್ಬರಿಗೂ ಮಾಡಿ ಅಷ್ಟೇ ಎಂದಳು. ನೀನು ಮದುವೆ ಆಗಲೇಬೇಕು, ಇಲ್ಲ ಅಂದ್ರೆ ನಿನ್ನ ಅಜ್ಜಿ ತಾತ ಜೀವಂತವಾಗಿ ಇರಲ್ಲ, ನೆನಪಿರಲಿ ಎಂದರು. ಸಾಕ್ಷಿ ಅಜ್ಜಿ ತಾತನಿಗೋಸ್ಕರ ಮದುವೆಗೆ ಒಪ್ಪುವಳ? ಸ್ವರಾಜ್ ಮೇಲೆ ಸೇಡನ್ನು ಸಾಕ್ಷಿ ಯಾವ ರೀತಿ ತೀರಿಸಿಕೊಳ್ಳುತ್ತಾಳೆ? ಗಂಡಸರ ಮೇಲೆ ಅಷ್ಟೊಂದು ದ್ವೇಷ ಬೆಳೆಸಿಕೊಳ್ಳಲು ಕಾರಣವೇನು? ಕಾಯ್ದು ನಿರೀಕ್ಷಿಸಿ. ಭಾಗ 3 ಮುಂದುವರಿಯುತ್ತದೆ. ಭಾಗ 3ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.